ನನ್ನ ಎಲ್ಲಾ ಕುರುಹಿನ ಶೆಟ್ಟಿ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದರೆ ನನ್ನನ್ನು ಶೆಟ್ಟಿ ಜಾತಿಯು ಪ್ರಾಥಮಿಕವಾಗಿ ಭಾರತದ ಕರ್ನಾಟಕದಲ್ಲಿ ಕಂಡುಬರುವ ಹಿಂದೂ ಸಮುದಾಯವಾಗಿದೆ. ಅವರನ್ನು ಹಿಂದೂ ಜಾತಿ ಶ್ರೇಣಿಯಲ್ಲಿ ಮೂರನೇ ವರ್ಣವಾದ ವೈಶ್ಯರು ಎಂದು ಪರಿಗಣಿಸಲಾಗುತ್ತದೆ. ಸಮುದಾಯದ ಕೆಲವು ಸದಸ್ಯರು ವೈಷ್ಣವ ಪಂಥವನ್ನು ಅನುಸರಿಸುತ್ತಾರೆ, ಆದರೆ ಇತರರು ಶೈವ ಪಂಥವನ್ನು ಅನುಸರಿಸುತ್ತಾರೆ. ಭಾರತೀಯ ಕಾನೂನು ಪ್ರಕಾರ ಈ ಗುಂಪುಗಳ ನಡುವೆ ಅಂತರ್ವಿವಾಹಗಳು ನಡೆದಿವೆ. ಈ ಸಮುದಾಯವನ್ನು ಲಿಂಗಾಯತ ಸಮುದಾಯದೊಳಗಿನ ಉಪಪಂಗಡ ಎಂದು ಕರೆಯಲಾಗುತ್ತದೆ. ಜಾತಿಯ ಬಗ್ಗೆ ಪ್ರಮುಖ ಅಂಶಗಳು: ವೈಶ್ಯ ಸ್ಥಾನಮಾನದ ಹಕ್ಕು. ಕುರುಹಿನ ಶೆಟ್ಟಿಗಳು ವೈಶ್ಯವರ್ಣದಲ್ಲಿ ತಮ್ಮ ಸ್ಥಾನವನ್ನು ಪ್ರತಿಪಾದಿಸುತ್ತಾರೆ. ಇದು ಸಾಂಪ್ರದಾಯಿಕವಾಗಿ ವ್ಯಾಪಾರಿಗಳು ಮತ್ತು ವ್ಯಾಪಾರಿಗಳೊಂದಿಗೆ ಸಂಬಂಧ ಮತ್ತು ಶೈವ ಉಪಪಂಗಡಗಳು. ಸಮುದಾಯವು ವಿಭಿನ್ನ ಹಿಂದೂ ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸುವ ವ್ಯಕ್ತಿಗಳನ್ನು ಒಳಗೊಂಡಿದೆ. ಕೆಲವರು ವೈಷ್ಣವ ಧರ್ಮದೊಂದಿಗೆ ಮತ್ತು ಇತರರು ಶೈವ ಧರ್ಮದೊಂದಿಗೆ ಗುರುತಿಸಿಕೊಳ್ಳುತ್ತಾರೆ. ಸಂಪರ್ಕ. ಸಮುದಾಯವನ್ನು ದೊಡ್ಡ ಲಿಂಗಾಯತ ಸಮುದಾಯದೊಳಗೆ ಒಂದು ಉಪಪಂಗಡವಾಗಿಯೂ ಗುರುತಿಸಲಾಗಿದೆ. ವೈವಾಹಿಕ ಪದ್ಧತಿಗಳು. ಸಮುದಾಯದಲ್ಲಿ ಜೀವನ ಸಂಗಾತಿಗಳನ್ನು ಹುಡುಕಲು ಕುರುಹಿನ ಶೆಟ್ಟಿ ವೈವಾಹಿಕ ವೆಬ್ಸೈಟ್ಗಳು ಲಭ್ಯವಿದೆ. ಶಿಕ್ಷಣ, ಉದ್ಯೋಗ ಮತ್ತು ಸ್ಥಳದಂತಹ ವಿವರಗಳೊಂದಿಗೆ ವ್ಯಕ್ತಿಗಳ ಪ್ರೊಫೈಲ್ಗಳು ಸೇರಿದಂತೆ ಸಮುದಾಯಕ್ಕೆ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ನೀಡುವ ಕುರುಹಿನ ಶೆಟ್ಟಿಯಂತಹ ಮೀಸಲಾದ ವೇದಿಕೆಯಲ್ಲಿ ಕುರುಹಿನ ಶೆಟ್ಟಿ ಸಮುದಾಯವನ್ನು ಹಿಂದುಳಿದ ವರ್ಗ ಒಬಿಸಿ ಎಂದು ಪರಿಗಣಿಸಲಾಗುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಮಾರ್ಚ್ 30, 2002 ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಅವರನ್ನು ವರ್ಗ 2ಎನಲ್ಲಿ ಶೆಟ್ಟಿ ಸಮುದಾಯವ ಹಿಂದುಳಿದವರು ಎಂದು ಪರಿಗಣಿಸಲಾಗಿದ್ದರು. ಭಾರತೀಯ ಕಾನೂನು ದಾಖಲೆಯು ಕುರುಹಿನ ಶೆಟ್ಟಿ ಸಮುದಾಯಕ್ಕೆ ಸೇರಿದ ಜನರನ್ನು ಅವರು ಲಿಂಗಾಯತರೇ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸದೆ ಹಿಂದುಳಿದವರು ಎಂದು ಪರಿಗಣಿಸಲಾಗುತ್ತದೆ ಎಂದು ಉಲ್ಲೇಖಿಸುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಕುರುಹಿನ ಶೆಟ್ಟಿ ಸಮಾಜವನ್ನು ಫೆಬ್ರವರಿ 29, 2008 ರಂದು ಒಬಿಸಿ ಎಂದು ನೋಂದಾಯಿಸಲಾಗಿದೆ. ಈ ಮಾಹಿತಿಯು ಭಾರತದ ವಿವಿಧ ಪ್ರದೇಶಗಳಲ್ಲಿ ಕುರುಹಿನ ಶೆಟ್ಟಿ ಜಾತಿಯ ಸಾಮಾಜಿಕ ಮತ್ತು ವರ್ಗೀಕರಣ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.